ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ದಸರಾ ಹಬ್ಬಕ್ಕೆ ಮಹಿಳೆಯರಿಗೆ ಸರ್ಕಾರದಿಂದ ಬಂದಿರುವಂಥ ಏನು ಕೊಡುಗೆ, ಏನು ಗುಡ್ ನ್ಯೂಸು ಮತ್ತು ಕೆಲವೊಂದಷ್ಟು ಹೊಸ ಮಾಹಿತಿಗಳು ಸಹ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ. ಅಂದರೆ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ನ ಹಾಕಿ ಎಷ್ಟೋ ಜನರಿಗೆ ಹಣ ಬಂದಿರೋದಿಲ್ವಲ್ಲ, ಅಂಥವ್ರಿಗೂ ಸಹ ಒಂದಷ್ಟು ಅಪ್ಡೇಟ್ ಇದೆ. ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರೋ ನೋಡೋದ್ರಿಂದ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಗೃಹಲಕ್ಷ್ಮಿ ಯೋಜನೆಯ ಫಸ್ಟು 11 ತಿಂಗಳ ಕನ್ಫರ್ಮೇಷನ್ನ ನಾನು ಕೊಡ್ತೀನಿ. 11 ತಿಂಗಳ ಹಣ ಎಲ್ಲ ಫಲಾನುಭವಿಗಳಿಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಕಳೆದ ತಿಂಗಳು ಮತ್ತು ಈ ತಿಂಗಳು ಸಹ ಎಲ್ಲರ ಒಂದು ಖಾತೆಗೆ 11ನೇ ಕಂತಿನ ಹಣ ಜಮಾ ಆಗಿದೆ. ಆದರೆ 12 ಮತ್ತು 13ನೇ ಕಂತಿನ ಹಣವನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ಹೇಳಿದರು, ಗೌರಿ ಗಣೇಶ ಹಬ್ಬಕ್ಕೆ ನಾವು ಜಮಾ ಮಾಡ್ತೀವಿ ಅಂತ ಹೇಳಿದರು. ನಂತರ ಕಾರಣಾಂತರಗಳಿಂದ ನಾವು ಜಮಾ ಮಾಡಲಿಕ್ಕಾಗಲಿಲ್ಲ, ಅಂದರೆ ಹಣಕಾಸು ಇಲಾಖೆ ಹಣವನ್ನು ರಿಲೀಸ್ ಮಾಡದೇ ಇರೋ ಕಾರಣ ನಾವು ಹಣವನ್ನು ಜಮಾ ಮಾಡಲಿಲ್ಲ ಅನ್ನೋದನ್ನು ಒಂದು ಕಾರಣವನ್ನು ಕೊಟ್ಟಿದ್ದರು. ನಂತರ ಮೊನ್ನೆ ತಾನೇ ಒಂದು ಮಾಧ್ಯಮದ ಮುಂದೆ ಹೇಳಿದರು ಇನ್ನೊಂದು ವಾರದಲ್ಲಿ ಜಮಾ ಆಗುತ್ತೆ ಅಂತ ಹೇಳಿದರು. ಅದೇ ರೀತಿಯಾಗಿ ಇವಾಗ ಒಂದು ಕನ್ಫರ್ಮೇಷನ್ ಒಂದು ಕೊಟ್ಟಿದ್ದಾರೆ. ಏನು ಅಂದರೆ ದಸರಾ ಹಬ್ಬ ಅಷ್ಟರಲ್ಲಿ 2,000 ರೂಪಾಯಿ, ಅಂದರೆ 12ನೇ ಕಂತಿನ 2,000 ರೂಪಾಯಿ ಹಣನ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಒಟ್ಟಿಗೆ ಜಮಾ ಆಗೋದಿಲ್ಲ. 12 ಮತ್ತು 13ನೇ ಕಂತಿನ ಹಣ ಒಟ್ಟಿಗೆ ನಾವು ಜಮಾ ಮಾಡ್ತಾ ಇಲ್ಲ. 12ನೇ ಕಂತಿನ ಹಣವನ್ನು ನಾವು ದಸರಾ ಹಬ್ಬಕ್ಕೆ ಜಮಾ ಮಾಡಿದ್ರೆ 13ನೇ ಕಂತಿನ ಹಣವನ್ನು ನಾವು ದೀಪಾವಳಿ ಹಬ್ಬ, ಅಂದರೆ ಅಕ್ಟೋಬರ್ ಕೊನೆಯ ಎಂಡಿನಲ್ಲಿ, ಅಂದರೆ ಆವಾಗ ದೀಪಾವಳಿ ಹಬ್ಬ ಬರುತ್ತೆ, ಆ ಟೈಮ್ನಲ್ಲಿ ನಾವು ಜಮಾ ಮಾಡ್ತೀವಿ ಅನ್ನೋದನ್ನು ಹೇಳ್ಕೊಂಡಿದ್ದಾರೆ. ಹೌದು, ಅದು ಪ್ರಾಕ್ಟಿಕಲ್ ಆಗು ಕೂಡ ಸತ್ಯ. ಯಾಕೆ ಅಂದರೆ ಒಂದೇ ಸಲ 5,000 ಕೋಟಿ ಹಣನ ಜಮಾ ಮಾಡೋದು ತುಂಬಾ ಕಷ್ಟ ಇದೆ ಅಂತಲೇ ಹೇಳ್ಬೋದು. ಅದು DBT ಮೂಲಕ ಹಣವನ್ನು ಜಮಾ ಮಾಡೋದು ಸಾಧ್ಯವಿಲ್ಲ. ಆದ್ದರಿಂದ ಅವ್ರು ಏನು ಮಾಡ್ತಾರೆ ಅಂದರೆ ಒಂದೊಂದೇ ಕಂತಿನ ಹಣವನ್ನು ಅವರು ಜಮಾ ಮಾಡೋದಕ್ಕೆ ತಯಾರಿನ ಮಾಡಿಕೊಂಡಿದ್ದಾರೆ. ನಿಮಗೆ 12 ಮತ್ತು 13ನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಅಂತ ಕನ್ಫರ್ಮೇಷನ್ ಗೊತ್ತಾಯ್ತಲ್ವ. ನೆಕ್ಸ್ಟ್ ಇನ್ನೊಂದು ಅಪ್ಡೇಟ್ ಏನು ಅಂದರೆ, ನಾನು ಕಳೆದ ತಿಂಗಳಿಂದ ಹೇಳ್ತಾನೆ ಇದ್ದೀನಿ, ಏನು ಅಂದರೆ ಸುಮಾರು 1,78,000 ಮಹಿಳೆಯರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡಿದ್ದಾರೆ. ಅಂದರೆ ಅವರು ಹಣನ ಪಡ್ಕೊತಾ ಇದ್ರು, ಅದಾದಮೇಲೆ 11ನೇ ಕಂತಿನ ಹಣದಿಂದ ಅವರ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ್ದಾರೆ ಅನ್ನೋದನ್ನು ಸರ್ಕಾರದವರೇ ಹೇಳಿದರು. ಕಾರಣ ಏನು ಅಂದರೆ ಅವರು GST ಪೇಯರ್ ಮತ್ತು ಟ್ಯಾಕ್ಸ್ ಪೇಯರ್ ಅನ್ನೋ ಒಂದು ಕಾರಣಕ್ಕೆ ಅವರ ಒಂದು ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡಿದರು. ಸೊ 2 ಲಕ್ಷ ಅಷ್ಟು ಜನ ಇವಾಗ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರ ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದೇನು ಅಂದರೆ ಸುಮಾರು 1,82,000 ಮಹಿಳೆಯರಿಗೆ ಅವರು, ಅಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರಿದ್ದರೂ ಸಹ ಯಾವುದೇ ಒಂದು ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ, ಯಾವುದೇ ಒಂದು GST ಪೇ ಮಾಡ್ತಾ ಇಲ್ಲ, ಆದರೂ ಸಹ ಅವರಿಗೆ ಯಾವುದೇ ಒಂದು ಕಂತಿನ ಹಣ ಬಂದಿಲ್ಲ. ಯಾಕೆ ಅಂದರೆ ಅವರ ಒಂದು KYC ಆಗದೇ ಇರೋ ಕಾರಣ ಅಂತ ಸರ್ಕಾರನೇ ಹೇಳ್ತಾ ಇದೆ. KYC ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಬ್ಯಾಂಕ್ಗೆಲ್ಲ ಒಂದು ಅಕೌಂಟ್ ಇರುತ್ತಲ್ವ. ಸೊ ಆ ಒಂದು ಅಕೌಂಟಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗದೇ ಇರ್ಬೋದು, ಇಲ್ಲ ಆ ಬ್ಯಾಂಕ್ ಅಕೌಂಟು ಆ್ಯಕ್ಟಿವೇಟ್ ಆಗದೇ ಇರ್ಬೋದು. ಅಂದರೆ ಸುಮಾರು ವರ್ಷಗಳಿಂದ ಅವರು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸಿರ್ತಾರೆ, ನೆಕ್ಸ್ಟು ಅದರಲ್ಲಿ ಒಂದು ಟ್ರಾನ್ಸಾಕ್ಷನ್ ನಡೆಸಿಲ್ಲ ಅಂದರೂ ಆ ಒಂದು ಅಕೌಂಟು ಕೆಲವೊಮ್ಮೆ ಆ್ಯಕ್ಟಿವೇಟ್ ಆಗಿರೋದಿಲ್ಲ. ಸೊ ಅದರಿಂದ ಒಂದು ಕಾರಣದಿಂದಾಗೂ ಎಷ್ಟೋ ಜನ ಮಹಿಳೆಯರಿಗೆ ಈ ಒಂದು 2,000 ರೂಪಾಯಿ ಹಣ ತಲುಪ್ತಾ ಇಲ್ಲ. ಸೊ ಅದಕ್ಕೆ ಸರ್ಕಾರದವರು ಇವಾಗ ಬ್ಯಾಂಕಿನವರಿಗೆ ಇದನ್ನು ತಿಳಿಸಿದ್ದಾರೆ. ಇದನ್ನು ಪ್ರತಿಯೊಬ್ಬರಿಗೂ ಜನರಿಗೆ ತಿಳಿಸಿ ಹೇಳಬೇಕು, ನೀವು ಯಾವ ಕಾರಣಕ್ಕೆ ಈ ಹಣ ಜಮಾ ಆಗ್ತಾ ಇಲ್ಲ, ಅಂದರೆ ಆಧಾರ್ ಕಾರ್ಡ್ ಲಿಂಕ್ ಆಗದೇ ಇರ್ಬೋದು, KYC ಆಗದೇ ಇರ್ಬೋದು. ಸೊ ಅಂತಹ ಮಹಿಳೆಯರಿಗೆ ನೀವೇ ಒಂದು ಅವೇರ್ನೆಸ್ನ ಕೊಡಬೇಕು ಅಂತ ಸರ್ಕಾರದವರು ಬ್ಯಾಂಕ್ ಅಧಿಕಾರಿಗಳಿಗೆ ಇವಾಗ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಏನು ಪ್ರಾಬ್ಲಮ್ಮು ಅಂದರೆ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡನ್ನು ಯಾರು ಲಿಂಕ್ ಮಾಡಿರಲ್ವೋ ಅವ್ರಿಗೂ ಸಹ ಈ ಬ್ಯಾಂಕ್ ಅಕೌಂಟು ಅವ್ರಿಗೆ ಆ್ಯಕ್ಟಿವೇಟ್ ಆಗಿರೋದಿಲ್ಲ. ಆದ ಕಾರಣದಿಂದಾಗೂ ಸಹ ಅವ್ರಿಗೆ ಹಣ ಜಮಾ ಆಗ್ತಾ ಇಲ್ಲ. ಈ ಒಂದು ಏನು ಪ್ಯಾನ್ ಕಾರ್ಡು ಮತ್ತು ಆಧಾರ್ ಕಾರ್ಡನ್ನ ಲಿಂಕ್ ಮಾಡೋದಕ್ಕೆ ಕೆಲವಷ್ಟು ಸಮಯನ ಕೊಟ್ಟಿದ್ದರು. ನಂತರ ಯಾರು ಅಪ್ಡೇಟ್ ಮಾಡ್ಕೊಂಡಿಲ್ವೋ ಅವ್ರಿಗೆ ದಂಡನ ಕಟ್ಟಿ ಅಪ್ಡೇಟ್ ಮಾಡ್ಕೊಳ್ಳೋಕ್ಕೂ ಸಹ ಸಮಯನ ಕೊಟ್ಟಿದ್ದರು. ಸೊ ಅಂಥವ್ರು ಯಾರಾದರೂ ಇನ್ನೂ ಮಾಡ್ಕೊಳ್ದಿರೋರು ಇದ್ದರೆ ಅಂಥವ್ರಿಗೂ ಸಹ ಹಣ ಜಮಾ ಆಗೋದಿಲ್ಲ. ಅಂಥವರು ಸಹ ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೇಕಾಗತ್ತೆ ಅಂತ ಸರ್ಕಾರದವರು ಹೇಳ್ತಾ ಇದ್ದಾರೆ. ಮತ್ತು ಇನ್ನೊಂದೇನು ಅಂದರೆ NPCI ಮ್ಯಾಪಿಂಗ್
ಅದನ್ನು ಯಾರು ಮಾಡಿರೋಲ್ವೋ ಅವ್ರಿಗೂ ಸಹ ಹಣ ಬರೋದಿಲ್ಲ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಈ 3 ಕಾರಣಗಳಿಂದ ಹಣ ಅವರಿಗೆ ಜಮಾ ಆಗ್ತಾಯಿಲ್ಲ. ಅಂದರೆ ಸುಮಾರು 2 ಲಕ್ಷ ಮಹಿಳೆಯರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗ್ತಾಯಿಲ್ಲ ಅಂತ ಸರ್ಕಾರದವರೀಗ ತಿಳಿಸ್ಕೊಟ್ಟಿದ್ದಾರೆ. ಸೊ ಅವರ ಒಂದು ಉದ್ದೇಶ ಏನು ಅಂದರೆ, ಯಾರು ಅರ್ಹ ಮಹಿಳೆಯರು ಇರ್ತಾರೋ ಅವ್ರಿಗೆ ಖಂಡಿತವಾಗ್ಲೂ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗಬೇಕು ಅಂತ ಸರ್ಕಾರದ ಒಂದು ಉದ್ದೇಶ ಆಗಿದೆ. ಸೊ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ, ನಿಮಗಿನ್ನೂ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿ ಹಣ ಇನ್ನೂ ಬರ್ತಾ ಇಲ್ಲ, ನೀವು ಅಂದರೆ ಯಾವುದೇ ಒಂದು GST ಪೇ ಮಾಡ್ತಾ ಇಲ್ಲ, ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ, ಆದರೂ ಸಹ ನಿಮಗೆ ಹಣ ಬರ್ತಾ ಇಲ್ಲ ಅಂದರೆ, ನೀವು ನಿಮ್ಮ ಒಂದು ಬ್ಯಾಂಕ್ಗೆ ಹೋಗಿ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನು ಚೆಕ್ ಮಾಡಿಕೊಂಡು ಈ KYC ಮಾಡೋದಾಗಿರ್ಬೋದು, ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಮಾಡೋದಾಗಿರ್ಬೋದು, ಇಲ್ಲ ಅಂದರೆ NPCI ಮ್ಯಾಪಿಂಗ್, ಇವನ್ನೆಲ್ಲ ಮಾಡೋದ್ರ ಮೂಲಕ ನೀವು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವವನ್ನು ಮತ್ತೆ ಪಡ್ಕೋಬಹುದಾಗಿದೆ. ಇದಿಷ್ಟು ಲೇಟೆಸ್ಟ್ ಆಗಿ ಬಂದಿರುವಂಥ ಅಪ್ಡೇಟ್ ಆಗಿದೆ. ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಅಪ್ಡೇಟ್ ಆಗಿದೆ. ಇದೇ ರೀತಿಯ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ ಆಗಿರ್ಬೋದು, ಇಲ್ಲ ಡೈಲಿ ನ್ಯೂಸ್ಗಳ ಮಾಹಿತಿಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಈ ಮಾಹಿತಿ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ನಿಮಗೆ ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.